ಧನುಷ್ ಇನ್ನ ಎಷ್ಟೊತ್ತು? ನನ್ಗೆ ಬೇರೆ ಶೂಟಿಂಗ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಮಾತಾಡ್ಬೇಕು ಅಂತ ಹೇಳಿದ್ರಿ, ಹೇಳಿ ಬೇಗ. ಮೇಡಮ್ ಇರಿ, ಎಲ್ಲರೂ ಬರಲಿ, ಆಮೇಲೆ ಮಾತಾಡೋಣ. ಅದಕ್ಕೆ ಹೇಳಿದ್ದು ನಮ್ಮವ್ರನ್ನ ಹಾಕೊಳ್ಳೋಣ ಅಂತ. ಅವ್ರಿಗೂ ಕನ್ನಡ ಬರುತ್ತೆ, ಸುಮ್ಮನೆ. ಏನು ಇವರು ಆರ್ಡರ್ ಮಾಡ್ದಲ್ಲ ಅವಾಗಲಿಂದ ಕುತ್ಕೊಂಡಿದ್ದಾರಲ್ಲ, ಯಾರಾದರೂ ಬರ್ಬೇಕೇನೋ. ಏನು ಅರ್ಜೆಂಟಾಗಿ ಮೀಟಿಂಗ್ ಅಂತ ಬರಕ್ಕೆ ಹೇಳಿದ್ದಾರೆ? ನಂಗೂ ಗೊತ್ತಿಲ್ಲ, ನಾನು ರಜಾ ಕೊಂಡು ಮುಂದೆ ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು. ನಂದೇನಾದರೂ ಫಸ್ಟ್ ಲುಕ್ ಟೀಸರ್ ಬಿಡೋ ಪ್ಲಾನ್ ಇದೆಯಾ? ನನಗೇನು ಗೊತ್ತು. ನೀವ್ಯಾಕೆ ಬೇಜಾರಲ್ಲಿ ಇದ್ದೀರಾ? ಏನಿಲ್ಲ ನೋಡ್ರಿ, ಆಮೇಲೆ ಹೇಳ್ತೀನಿ. ಅಲೆಕ್ಸ್ ಸರ್ ಏನು ಜಿಮ್ ಮುಗಿಸ್ಕೊಂಡು ಹಿಂಗೆ ಬಂದಿದ್ದೀರಾ? ಇನ್ನೂ ಸಿನಿಮಾ ಕ್ಯಾರೆಕ್ಟರ್ಲೇ ಇದ್ದೀರಾ ಅನ್ನಿ? ಹೀರೋಯಿನ್ ಬರ್ತಾರಂತ ಹೇಳ್ಬೇಕು ತಾನೆ, ಒಳ್ಳೆ ಬಟ್ಟೆ ಆದ್ರೂ ಹಾಕೊಂಡ್ಬರ್ತಿದ್ದೆ. ಈಗ ನೋಡಿ ನೈಟ್ ಪ್ಯಾಂಟಲ್ಲಿ ಬಂದಿದ್ದೀನಿ. ನೀವಾದ್ರೂ ನೈಟ್ ಪ್ಯಾಂಟು ಸರ್, ನಾನು ನೋಡಿ ಇಲ್ಲಿ ಮ್ಯೂಸಿಕ್ ಮಾಡ್ತಿದ್ದೆ, ಶಾರ್ಟ್ಸಲ್ಲೇ ತಗೊಂಡು ಬಂದರು. ಎಲ್ಲರನ್ನೂ ಬರೋಕ್ಕೆ ಹೇಳಿದ್ದು ಏನಕ್ಕೆ ಅಂದರೆ ನಮ್ಮ ಸಿನಿಮಾದು ಮೊದಲನೇ ಸಾಂಗ್ ರಿಲೀಸ್ ಬಗ್ಗೆ ಮಾತಾಡೋಣ ಅಂತ. ಇದನ್ನಾದರೂ ಚೆನ್ನಾಗಿ ರಿಲೀಸ್ ಮಾಡ್ತೀರಾ ಇಲ್ಲ ಟೈಟ್ಲು ಥರನೇ ರಿಲೀಸ್ ಮಾಡ್ತೀರಾ? ಅದು ನಮ್ಮ ಮೊದಲನೇ ಹೀರೋಯಿನ್ನು ಮೋಕ್ಷಿತ್ ಅವರು ಬಿಗ್ ಬಾಸ್ ಇಂದ ಆಚೆ ಬಂದಿದ್ರಲ್ವಾ, ಅದಕ್ಕೆ ಅವಾಗ ಸರಿಯಾಗಿ ಮಾಡೋಕ್ಕಾಗಿಲ್ಲ. ನಮ್ಮದು ಬೇರೆ ಶೂಟಿಂಗ್ ಬಾಕಿ ಇತ್ತು. ಬಟ್ ಇದನ್ನ ಮಾತ್ರ ಚೆನ್ನಾಗಿ ಮಾಡೋಣ. ಚೆನ್ನಾಗಿ ಅಂದರೆ ಎಷ್ಟು ಲಕ್ಷ ಇಟ್ಟಿದ್ದೀರಾ ಪ್ರಮೋಷನ್ಗೆ? ಅದು ಲಕ್ಷಗಳು ಅಂದರೆ ಸ್ವಲ್ಪ ಡೌಟ್ ಇದೆ ಸರ್. ಏನು ಸಾವಿರಗಳು ಮಾಡ್ತೀರಾ ಪ್ರಮೋಷನ್ನ? ಸರ್ ಹಗಲು ರಾತ್ರಿ ಕಷ್ಟಪಟ್ಟು ಮ್ಯೂಸಿಕ್ ಮಾಡಿದ್ದೀನಿ ಸರ್. ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಫೋನ್ ಮಾಡಿ ಸರ್ ನೀವು. ರೀ ಅವ್ರ ಊರಬ್ಬ ಜಾತ್ರೆ ಅಂದ್ರೆ ಫೋನ್ ತೆಗಿತಾರೆ ರೀ, ಪ್ರಮೋಷನ್ಸ್ ಅಂದ್ರೆ ಜಪ್ಪ ಅಂದ್ರೆ ಫೋನ್ ತೆಗಿಯಲ್ಲ ಅವರು. ಇಬ್ಬರದಿದೆ ಕತೆ. ಧನುಷ್, ಅದು PRO ಯಾರು? PRO ರಮಿತ್ ತೆಲಕ್ಕಿ ಅಂತ ಯಂಗ್ಸ್ಟರು, ನಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗ್ತಾರೆ ಅಂತ ಅವ್ರನ್ನೇ ಫೈನಲ್ ಮಾಡಿದ್ದೀವಿ. ಧನುಷ್ ಮ್ಯೂಸಿಕ್ ಚಾನಲ್ಸ್ ಟಾಪ್ ಚಾನಲ್ಸ್ ಅಲ್ವಾ? ಟಾಪ್ ಚಾನಲ್ಸ್ ಅವ್ರ ಹತ್ರ ಹೊಸಬ್ರು ಕೊಡೋಕೆ ದುಡ್ಡಿಲ್ವಂತೆ ಮೇಡಮ್. ಅದೇ ಟಾಪ್ ಹೀರೋಸ್ ಆದರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ತೊಗೊಂತಾರಂತ. ಅದಕ್ಕೆ ನಮ್ಮದೇ ಚಾನಲಲ್ಲಿ ರಿಲೀಸ್ ಮಾಡೋಣ ಅಂತಿದ್ದೀವಿ. ವಾವ್, ಒಳ್ಳೆ ಐಡಿಯಾ. ಚಾನಲ್ ನೇಮ್ ಏನು? ನೀವೇ ಹೇಳಿದ್ರಲ್ವಾ ವಾವ್ ಅಂತ, ವಾವ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಮಾಡೋಣ ಅಂತಿದ್ದೀವಿ. ನೈಸ್. ಮತ್ತೆ ನನ್ನ 3 ಸಾಂಗ್ಸ್ ಇದೆ ಅಲ್ವಾ? ಯಾವುದು? ಇದೆ 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 ಇದೆ. ಧನುಷ್ ಅವ್ರದ್ದು ಒಂದೇ ಸಾಂಗು, ಮೋಕ್ಷಿತ್ ಅವ್ರದ್ದಲ್ಲ 3 ಸಾಂಗ್ ಇರೋದು. ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ? ಎಸ್, 3 ಸಾಂಗ್ಸ್ तो होंगे ही, देखते हैं. ಅಲೆಕ್ಸ್ ಸರ್, ತನನಾನ ತನನಾನ ಈ ಸಾಂಗ್ ಅಲ್ವಾ ಫಸ್ಟ್ ರಿಲೀಸ್ ಮಾಡ್ತಾ ಇರೋದು? ಇಲ್ಲ ಇಲ್ಲ ಇಲ್ಲ, ಇದು ಒಳ್ಳೆ ರಿದಮ್ ಇರೋ ಸಾಂಗು, ಬಿಟ್ರೆ ಬೇಗ ರೀಚ್ ಆಗುತ್ತೆ. ಅದಕ್ಕೆ ಸಿನಿಮಾ ರಿಲೀಸ್ ಹತ್ರ ಇದ್ದಾಗ ರಿಲೀಸ್ ಮಾಡೋಣ. ಹಾಗಾದ್ರೆ ನಂದೇ ಅನ್ಸುತ್ತೆ. ಮತ್ತೆ ನಾನು ಬರ್ದಿರೋ ಮಂಗಲ ಸಾಂಗ್ ತಾನೇ ರಿಲೀಸ್ ಆಗ್ತಾ ಇರೋದು? ಇಲ್ಲ ಸರ್, ಅದು ಸ್ಲೋ ಸಾಂಗು ಸರ್. ಸ್ಲೋ ಸಾಂಗ್? ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡೋಣ. ಈಗ ರಿಲೀಸ್ ಮಾಡ್ತಿರೋದು ರಾಧೆ ರಾಧೆ ಸಾಂಗು. ರಾಧೆ ರಾಧೆ ಒಳ್ಳೆ ವೈಬ್ ಇದೆ. ನಾನು ಶೂಟ್ ಮಾಡಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದೆ. ಲಿರಿಸಿಸ್ಟ್ ಯಾರು? ಪ್ರದೀಪ್ ಈಶ್ವರ್ ಅಲ್ವಾ? ಮ್ಯಾಮ್ ಪ್ರದೀಪ್ ಈಶ್ವರ್ ಅಲ್ಲ ಮ್ಯಾಮ್, ವಿಜಯ್ ಈಶ್ವರ್ ಅಂತ ಮೀಟ್ ಮಾಡೋಣ ಡೇಟ್ ಮಾಡೋಣ ಸಾಂಗ್ ಬರೋದ್ರಲ್ಲ ಅವರು. ಓಕೆ. ಧನುಷ್, ಸಿಂಗರ್ ಯಾರು? ಅದೇ ನಿಹಾಲ್ ಟೂರು? ಸರ್ ನಿಹಾಲ್ ಟೂರ್ ಅಲ್ಲ, ಅದು ನಿಹಾಲ್ ತೌರ್. ನೀನು ಬಗೆಹರಿಯದ ಹಾಡು ಹಾಡಿದ್ರಲ್ಲ, ಅವರೇ ಸಿಂಗರ್. ಓಕೆ ಸರ್, ನಮ್ಮ ಸಾಂಗ್ ಯಾವ್ದಾದ್ರು ಒಳ್ಳೆ ಮಾಲಲ್ಲಿ ರಿಲೀಸ್ ಮಾಡೋಣ, ಏನಂತೀರಾ? ಮೇಡಮ್, ನಮ್ದು ಮಿಡಲ್ ಕ್ಲಾಸ್ ಸಿನಿಮಾ, ಮಾಲಲ್ಲಿ ರಿಲೀಸ್ ಮಾಡೋಷ್ಟು ಬಜೆಟ್ ಎಲ್ಲ ಇಲ್ಲ. ಯಾವ್ದಾದ್ರು ಹಾಲಲ್ಲಿ ರಿಲೀಸ್ ಮಾಡೋಣ. ಹಾಲು ಬೇಡ ರೀ, ಸಾಂಗ್ ಚೆನ್ನಾಗಿದೆ, ಆದಷ್ಟೇ ರೀಚ್ ಆಗುತ್ತೆ. ಸರ್ ಇನ್ನೂ ಏನೋ ಬೇಕು ಅಂದ್ಬಿಟ್ಟು 2 ಸಲ ರಿವರ್ಕ್ ಮಾಡಿಸಿದೀರಾ. ನವೀನ್ ಸರ್ ಮಿಕ್ಸ್ ಚೆನ್ನಾಗಿ ಮಾಡವ್ರೆ, ನೀವೇನು ಮಾಡ್ತೀರಾ ಗೊತ್ತಿಲ್ಲ. ಸಾಂಗ್ ಪ್ರಮೋಟ್ ಮಾಡಿ ರೀಚ್ ಆಗುತ್ತೆ. ಮಾಡ್ಬೋದು, ಆದರೆ ಪ್ರೊಡ್ಯೂಸರ್ ಸ್ವಲ್ಪ ಫೋನ್ ತೆಗ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅವ್ರು ಮಾಡಿಲ್ಲ ಅಂದ್ರೇನು? ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರಲ್ಲ, ಎಕ್ಸಿಕ್ಯೂಟ್ ಮಾಡಿಸಿ. ರೇ, ಅವ್ರ ಫೋನ್ ತೆಗ್ದಿಲ್ಲ ಅಂದ್ರೆ ನಾನೇನ್ರಿ ಎಕ್ಸಿಕ್ಯೂಟ್ ಮಾಡೋದು? ಯಾಕೆ ಇವರು ದಿನೇಶ್ ಅವರು ಉದಯ್ ಅವರು ಬಂದಾಗ್ಲಿಂದ ಒಂಥರ ಬೇಜಾರಲ್ಲೇ ಮಾತಾಡ್ತಾ ಇದಾರಲ್ಲ? ಸರ್ ಅದು ಈಗ ರಿಲೀಸ್ ಮಾಡ್ತಿರೋ ಸಾಂಗ್ ಲಿರಿಕ್ಸು ಇವರು ಬರಿಬೇಕಿತ್ತು, ಬಟ್ ನಾವು ಅವ್ರು ಕೊಟ್ವಲ್ಲ, ಅದಕ್ಕೆ ಬೇಜಾರಲ್ಲ ಅವರೇ. ಅವಾಗಿಂದ ನೋಡ್ತಾ ಇದ್ದೀನಿ, ಆರ್ಡರ್ ಕೊಟ್ಟಿಲ್ಲ. ಫೇಸ್ಬುಕ್ ಪ್ರಮೋಷನ್ಗೆ 1000, ಯೂಟ್ಯೂಬ್ ಪ್ರಮೋಷನ್ಗೆ 2000, ಇನ್ಸ್ಟಾಗ್ರಾಮ್ಗೆ 2. ಸರ್, ನೀವು ಏನ್ ಮನೆಗೆ ದಿನಸಿ ಲಿಸ್ಟ್ ಬರೀತಾ ಇದ್ದೀರಾ? ದಿನಸಿ ಲಿಸ್ಟ್ ಅಲ್ಲ ಮೇಡಮ್, ಇದು ನಮ್ಮ ಸಾಂಗ್ ರಿಲೀಸ್ಗೆ ಪ್ರಮೋಷನಲ್ ಬಡ್ಜೆಟ್. 2,000 3,000ನಾ? ಯಾವುದು ಇದು 150 ರೂಪಾಯಿ? ಅದು ನಿಮ್ಗೆ ಗೊತ್ತಾಗಲ್ಲ ಬಿಡಿ, ಪರ್ಸನಲ್ ಖರ್ಚು. ಧನುಷ್, ಸಾಂಗ್ ಯಾವಾಗ ರಿಲೀಸು? ಮೇ 29 ರಾಧೆ ರಾಧೆ ಸಾಂಗು ವಾವ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಮತ್ತು ಎಲ್ಲ ಆಡಿಯೋ ಪ್ಲಾಟ್ಫಾರ್ಮ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡಿದೆ ನೋಡಿ. ಬಂದಾಗಿಂದ ನೋಡ್ತಾ ಇದ್ದೀನಿ, ಬರೀ ಮಾತಾಡ್ತಿದ್ದೀರಾ, ಒಂದನ್ನು ಆರ್ಡರ್ ಮಾಡಿಲ್ಲ. ಏನ್ರಿ ನಿಮ್ದು ರಾಮಾಯಣ? ಬರೀ ರಾಮಾಯಣ ಅಲ್ಲ, ಮಿಡಲ್ ಕ್ಲಾಸ್ ರಾಮಾಯಣ.